ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಟ್ರೆಂಡಿಂಗಲ್ಲಿರುವ ಹಾಗೆ ಎಲ್ಲರಿಗೆ ಇಂಟ್ರೆಸ್ಟಿಂಗ್ ಇರುವ ಟಾಪಿಕ್ ನೈಲ್ ಆರ್ಟ್ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಜೊತೆ ನನ್ನಿಬ್ಬರು ಫ್ರೆಂಡ್ಸ್ ಸಹ ಬರ್ತಾರೆ. ಉಡುಪಿಯಲ್ಲಿ ಎಲ್ಲ ಮೀಟಾಗಿ ಒಟ್ಟಿಗೆ ಒಂದೇ ಬಸ್ಸಲ್ಲಿ ಹೋಗುವ ಅಂತ ಡಿಸೈಡ್ ಮಾಡಿ ಹೊರಟಿದ್ದೇವೆ. ನಮ್ಮ ಈ ಪ್ರೊಫೆಷನಲ್ಲಿ ಎಷ್ಟು ಕಲಿತರೂ ಆಗ್ತದೆ ಅಂತೇಳಿಲ್ಲ, ಯಾಕಂತೇಳಿದ್ರೆ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗ್ತದೆ. ಹಾಗೆ ಯಾವುದೆಲ್ಲ ಟ್ರೆಂಡಿಂಗಲ್ಲಿ ಇರ್ತದೆ ಅದನ್ನೆಲ್ಲ ನಾವು ಕಲೀಲೇಬೇಕಾಗ್ತದೆ. ಹಾಗಾಗಿ ನಾನು ಯಾವುದೇ ಸೆಮಿನಾರ್ ವರ್ಕ್ಶಾಪ್ ಎಲ್ಲ ಬಂದರೆ ಮಿಸ್ ಮಾಡೋದಿಲ್ಲ, ಹೋಗಿ ಒಂದು ಕಲಿತು ನೋಡಿ ಬರ್ತೇನೆ. ನಾನು ಪರ್ಕಳದಿಂದ ಉಡುಪಿವರೆಗೆ ಸಿಟಿ ಬಸ್ಸಲ್ಲಿ ಬಂದೆ. ಈಗ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮ್ಯಾಂಗ್ಳೂರು ಬಸ್ ಹೋಗುವಲ್ಲಿ ಬರ್ತಾ ಇದ್ದೇನೆ. ಇಲ್ಲಿ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ, ಹಾಗೆ ಅಲ್ಲೇ ಹೋಗಿ ನಿಂತ್ಕೊಳ್ಳುವ ಅಂತಿದ್ದೇನೆ. ನೋಡಿ, ಮಾಧವಿ ಬಂದಾಗಿದೆ, ಬಟ್ ರತಿ ಬರಲಿಲ್ಲ. ಅವರು ಕುಂದಾಪುರದಿಂದ ಬರಬೇಕು, ಸ್ವಲ್ಪ ಮಳೆ ಜೋರುಂಟು, ಹಾಗೆ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ್ದಾರೆ. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ, ಅವರು ಯಾವ ಬಸ್ಸಲ್ಲಿ ಬರ್ತಾರೆ ಅಂತೇಳಿ. ಕುಂದಾಪುರ ಬಸ್ ಬಂದದೆಲ್ಲ ನೋಡ್ತಾ ಇದ್ದೇವೆ, ಯಾಕಂತೇಳಿ ನಮಗೆ 9:30 ಇರ್ಲಿಕ್ಕೆ ಹೇಳಿದ್ದಾರೆ. ಈಗ ಆಲ್ರೆಡಿ 10:30 ಆಯಿತು. ಅಲ್ಲೇ ಅವೇ ಮತ್ತೆ ಎಂತ 2 ಸೀಟ್ ಇರೋದು ಅಡ್ಡಿಲ್ಲ. 3 ಸೀಟ್ ಇದಾದ್ರೆ ಇದಕ್ಕೆ ಹೋಗ್ಬೇಕು. ಇದಕ್ಕೆ ಹೋಗುವ, ಮುಂದೆ 2 ಇರುದಾ, ಹೋಗುವ. ಮಂಗಳೂರಿಗೆ ಹೋಗುವ ಬಸ್ಸಲ್ಲಿ ಕೂತ್ಕೊಂಡೆವು ನಾವು. 9:30 ಇರ್ಬೇಕು ಹೇಳಿದ್ದಾರೆ. ಈಗ ಸ್ವಲ್ಪ ಲೇಟ್ ಆಯಿತು, ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ನೋಡುವ. ಈಗ ನಮ್ಮ ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಮ್ಯಾಂಗ್ಳೂರ್ ಚಾಪ್ಟರ್ನವರು ಭಾಳಷ್ಟು ಸೆಮಿನಾರ್ಸನ್ನು ವರ್ಕ್ಶಾಪನ್ನೆಲ್ಲ ಇಡ್ತಾರೆ ನಮ್ಮ ಬ್ಯೂಟಿಷಿಯನ್ಸ್ಗೆಲ್ಲ ಹೆಲ್ಪ್ ಆಗಲಿ ಹೇಳಿ. ಅದಕ್ಕಾಗಿ ನಾವು ಈಗೆಲ್ಲ ಫ್ರೀಯಲ್ಲಿರುವಾಗ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತೇವೆ. ಹಾಗೆ ನಾವು ಕೂಡ ಸ್ವಲ್ಪ ಅಪ್ಡೇಟ್ ಆಗಲಿಕ್ಕೆ ಈಸಿ ಆಗ್ತದೆ ಅಂತೇಳಿ. ನೋಡಿ, ಬಲ್ಮಠದ ಹತ್ರ ಬಂದು ಬಸ್ ಇಳಿದೆವು ನಾವು. ಆದರೆ ರತಿ ಇಳಿಯುವಾಗ ಕೊಡೆ ಮರ್ತು ಬಿಟ್ಟಿದ್ರು, ಪುನಃ ವಾಪಸ್ ಹೋಗಿ ಕೊಡೆ ಇಟ್ಕೊಂಡು ಬಂದರು. ಕುಂದಾಪುರದಲ್ಲಿ ಎಷ್ಟು ಗಂಟೆಗೆ ಹೊರಟ್ರಿ? ನಾನು 7:15 ಆಯ್ತಾ? ನಮ್ಮನ್ನೊಂದು ಅರ್ಧ ಗಂಟೆ ಕಾಯಿಸಿದ್ರಿ ನೀವು ಬಸ್ ಸ್ಟ್ಯಾಂಡ್. ನನ್ಗಿಂತ ಮುಂಚೆ ನೀವು 8:30 ಅಂದಿದ್ರಲ್ಲ, ಮಾಧವಿ ಬಂದಿದ್ರು. ನಾನು ಹಾಗಂತ ಎಣಿಸ್ಕೊಂಡೆ. ಆದ್ರೆ ಜೋರ್ ಮಳೆ, ನಡ್ಕೊಂಡು ಬಂದಿದ್ದ. ಆಟೋದ ಬಂದಾದ್ರಿ? ಓಡಿ ಬರುವಾಗ ಬಸ್ಸಲ್ಲಿ ಬಂದಿದ್ದ? ಅಲ್ಲ, ಅಲ್ಲೇ ಮನೆ ಹತ್ರ ಬಸ್ ಹಿಡಿಯುವ ಅಂತ ಓಡಿ ಬಂದೆ. ಅಲ್ಲಿ ಬರುವಾಗ ಚಪ್ಪಲ್ ಕಟ್ಟಾಯ್ತಾ ನಂದು. ವಾಪಸ್ ಹೋಗಿ ಅಲ್ಲಿ ತಗೊಳೋದಲ್ಲಪ್ಪ, ಮನೆಗೆ ಹೋಗಿ ಪುನಃ ಹಾಕಿ ಬಂದದ್ದು. ನಮಗೆ ಬಸ್ ಇಳಿದ ನಂತರ ಎಲ್ಲಿ ಬರಬೇಕಂತ ಗೊತ್ತಾಗಲಿಲ್ಲ, ಕೇಳ್ಕೊಂಡು ಬಂದೆವು. ಮತ್ತೆ ಗೊತ್ತಾಯಿತು ಇಲ್ಲೇ ಹಾಲಲ್ಲಿ ನಮ್ಮದು ಸೆಮಿನಾರ್ ಇರೋದಂತೇಳಿ. ಇರ್ಬೇಕು ಜರ. ಏನುಂಟು ಕೊರ್ರೆ? ಬಾಯ್ ಬಕ್ಕ ಬಲೆ. ಬಸ್ ಇಳಿದು ರಿಕ್ಷಾದಲ್ಲೇ ಬರುವಂತ ಎಣಿಸಿದ್ದು, ಬಟ್ ಎಲ್ಲ ಹೇಳಿದ್ರು ಇಲ್ಲೇ ಹತ್ರ ಅಂತೇಳಿ, ಹಾಗೆ ನಡ್ಕೊಂಡೇ ಬಂದೆವು ನಾವು. ಎಂತ ತಿಂಡಿ ತಿಂದಿದ್ದೀರಾ? ಎಂತ ತಿಂಡಿ? ಯಾಕಂದ್ರೆ ಗಟ್ಟಿ ಉಂಟು. ಒಂದು ಚಪಾತಿ ತಿಂದು ಬಂದು. ನೋಡಿ, ಇವರೇ ನಮ್ಮ ಐಬದು ಫೌಂಡರ್ ಮರ್ಸಿ ಮ್ಯಾಮ್. ಫೋನಲ್ಲೆಲ್ಲ ಅಡ್ರೆಸ್ ಹೇಳ್ತಾ ಇದ್ದಾರೆ. ಸೋಚ ಹತ್ರ ಕೇಳಿದ್ರೆ ಎಂತ ಗೊತ್ತಿಲ್ಲ ಹೇಳ್ತಾರೆ. ಸ್ಟೈಲ್ ಆಗ್ತೇವೆ. ಹಾಯ್, ಲೇಟ್ ಬರ್ತೀನಿ ಅಕ್ಲೆಗಾವು. ಹೋಗಿ ನಾವು ರಿಜಿಸ್ಟರ್ ಮಾಡಿಕೊಂಡೆವು ನಮ್ಮ ಹೆಸರೆಲ್ಲ. ಮತ್ತು ಅಲ್ಲಿ ಹಾಟ್ ಬಾದಾಮ್ ಮಿಲ್ಕ್ ಇತ್ತು, ಅದನ್ನೆಲ್ಲ ಕುಡಿದು ಮತ್ತೆ ಹಾಲಿಗೆ ಹೋದೆವು. ಸಹೋದಯ ಹಾಲಲ್ಲೇ ಇವತ್ತು ನಮ್ಮ ಸೆಮಿನಾರ್ ಇರೋದು. ಸುಮಾರು ಬ್ಯೂಟಿಷಿಯನ್ಸ್ ಬಂದಿದ್ರು ಇವತ್ತು ಕ್ಲಾಸ್ ನೋಡಲಿಕ್ಕೆ. ನೋಡಿ, ಇವರು ಗ್ಲಾಮ್ ಕಂಪನಿಯ ಉಸ್ಮಾ ಮ್ಯಾಮ್, ಗ್ಲಾಮ್ನ BM ರಾಜೇಂದ್ರ ಸರ್, ಹಾಗೆ ನಾರ್ತ್ ಇಂಡಿಯನ್ ಟೆಕ್ನಿಕಲ್ ಹೆಡ್ ಉಸ್ಮಾ ಖಾನ್ ಅವರು, ಹಾಗೆ ನಮ್ಮ ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ನ ಫೌಂಡರ್ ಆದ ಮರ್ಸಿ ಮ್ಯಾಮ್, ಹಾಗೆ ಈಗದು ಪ್ರೆಸಿಡೆಂಟ್ ಆದ ಲತಾ ಹರೀಶ್, ಹಾಗೆ ಎಲ್ಲ ಕಮಿಟಿ ಮೆಂಬರ್ಸ್ ಎಲ್ಲ ದೀಪ ಬೆಳಗಿಸಿ ಕಾರ್ಯಕ್ರಮ ಶುರು ಮಾಡಿದ್ರು. So, I'm telling you about myself first. My name is Usma Khan and I'm from Delhi. And I have total experience in glam like more than 5 years. And if I'm talking ಉಸ್ಮಾ ಮ್ಯಾಮ್ ಅವರು ಅವರ ಪರಿಚಯವನ್ನ ನಮಗೆ ಮಾಡಿಕೊಟ್ರು, ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದಾರೆ ಅಂತೇಳಿ. ಉಸ್ಮಾ ಮ್ಯಾಮ್ ನೈಲ್ ಎಕ್ಸ್ಟೆನ್ಷನ್ ಮಾಡೋ ಮುಂಚೆ ನೈಲ್ಸನ್ನು ಹೇಗೆ ಕ್ಲೀನ್ ಮಾಡಬೇಕು,
ಹಾಗೆ ಕ್ವಿಟಿಕಲ್ ಕಟ್ಟರಿಂದ ಹೇಗೆ ಕಟ್ ಮಾಡಬೇಕು, ಹಾಗೆ ಬಫರ್ ಬಗ್ಗೆ ಬಹಳಷ್ಟು ನಾಲೆಜನ್ನು ಕೊಟ್ಟರು. ಹಾಗೆ 7 ಟೈಪ್ ಆಫ್ ಶೇಪು, ಹಾಗೆ ಬಫರಿಂಗ್ ಮಿಷನ್ ಬಗ್ಗೆ ಸಹ ತುಂಬ ನಾಲೆಜ್ ಕೊಟ್ಟರು. ಮತ್ತು ಪರ್ಮನೆಂಟ್ ಎಕ್ಸ್ಟೆನ್ಷನ್ ಹಾಗೆ ಟೆಂಪ್ರರಿ ಎಕ್ಸ್ಟೆನ್ಷನ್ ಬಗ್ಗೆ ಡೀಟೇಲ್ ಆಗಿ ಹೇಳಿದರು, ಹೇಗೆ ಫಿಕ್ಸ್ ಮಾಡಬೇಕು ಅಂತೇಳಿ. ಇದು ಫುಲ್ಲು ಮಳೆ ಮಾರ್ರೆ, ಹೊರಗೆ ನಮಗೆ ಗೊತ್ತೇ ಆಗಲಿಲ್ಲ ಒಳಗೆ ಕೂತ್ಕೊಂಡು. ಮತ್ತು ನಮಗೆ ಲಂಚ್ ಬ್ರೇಕಿಗೆ ಹೊರಗೆ ಬಿಟ್ಟಾಗ ಹೊರಗೆ ನೋಡುವಾಗ ಫುಲ್ಲು ಮಳೆ ಇತ್ತು. ಮತ್ತು ರಂಗೋಲಿ ಕ್ಯಾಟ್ರಿಂಗ್ದು ಲತಕ್ಕನದು ಬಿಸಿ ಬಿಸಿ ಊಟ ಇತ್ತು. ಹಾಗೆ ಒಳ್ಳೆ ಮಾಡಿ ಬಿಸಿ ಬಿಸಿ ಊಟ ಮಾಡಿದೆವು ಮಧ್ಯಾಹ್ನ. ಪ್ರಾಡಕ್ಟ್ ಎಲ್ಲ ಸ್ವಲ್ಪ ಸೇಲಿಗೆಲ್ಲ ಇಟ್ಟಿದ್ರು, ನೈಲ್ ಆರ್ಟಿದೆಲ್ಲ, ಅದನ್ನೆಲ್ಲ ಸ್ವಲ್ಪ ನೋಡಿ ತಗೊಂಡೆವು ಮತ್ತೆ ನಾವು ಫ್ರೆಂಡ್ಸ್ ಎಲ್ಲ. फॉइल जेल ट्रांसपेरेंट है, जेल है तो उसे लैमिन में हमने ड्राई करना है फॉर द 60 सेकंड। तो जितने पानी में आपको फॉइल जेल चाहिए, ಮಧ್ಯಾಹ್ನ ಮೇಲೆ ಮೇಡಮು ಅಕ್ರಾಲಿಕ್ ನೈಲ್ ಮತ್ತು ನ್ಯಾಚುರಲ್ ನೈಲ್ಸಿಗೆ ಜೆಲ್ ಅಪ್ಲಿಕೇಶನ್ ಹೇಗೆ ಮಾಡೋದು, ಹಾಗೆ ಪೌಡರ್ ಅಪ್ಲಿಕೇಶನ್ ಬಗ್ಗೆ, ಮತ್ತು ಕ್ಯಾಟ್ ಐ ನೈಲ್ಸ್ ಪಾಲಿಶ್ ಅದರಲ್ಲಿ ಏನೆಲ್ಲ ಸ್ಪೆಷಲ್ ಎಫೆಕ್ಟ್ ಎಲ್ಲ ಕೊಡಲಿಕ್ಕಾಗ್ತದೆ ಅದನ್ನೆಲ್ಲ ತುಂಬ ಚೆಂದಾಗಿ ಮಾಡಿ ತೋರಿಸಿದ್ರು. ಮತ್ತು ನೈಲ್ ಎಕ್ಸ್ಟೆನ್ಷನನ್ನು ರಿಮೂವ್ ಹೇಗೆ ಮಾಡಬೇಕು ಅದರದ್ದು ಟೆಕ್ನಿಕ್, ಹಾಗೆ ನೈಲ್ ಆರ್ಟ್ ಮಾಡಿದ ನಂತರ ನಾವು ಹೇಗೆ ಅದನ್ನು ಕೇರ್ ಮಾಡಬೇಕು ಅದರ ಬಗ್ಗೆ ಎಲ್ಲ ತುಂಬ ಚೆಂದಾಗಿ ಡೀಟೇಲಾಗಿ ಹೇಳಿಕೊಟ್ರು. ಇದೆಲ್ಲ ನೋಡುವಾಗ ನಮಗೆ ಈಸಿ ಕಾಣ್ತದೆ, ಬಟ್ ಮಾಡುವಾಗ ಸ್ವಲ್ಪ ಕಷ್ಟ ಇರ್ತದೆ, ಯಾಕಂದರೆ ಅದು ಪರ್ಫೆಕ್ಟ್ ಆಗಬೇಕು. ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಅದರದ್ದು ಕಿಟ್ ಎಲ್ಲ ತೆಕ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮತ್ತೆ ನಾವು ಕ್ಲೈಂಟ್ಸಿಗೆ ಮಾಡಬೇಕಾಗ್ತದೆ. ಹಾಗೆ ತುಂಬ ಪ್ರಾಕ್ಟೀಸ್ ಬೇಕು ನೈಲ್ ಆರ್ಟಲ್ಲಿ. ತುಂಬ ಡಿಸೈನ್ಸ್ ಉಂಟು, ತುಂಬ ಟೆಕ್ನಿಕ್ಸ್ ಎಲ್ಲ ಉಂಟು ಅದೆಲ್ಲ ಸರಿಯಾಗಿ ನಾವು ಕಲಿಬೇಕಾಗ್ತದೆ. ಇದಕ್ಕೆಲ್ಲ ನಿಮ್ಮದು ಒಂದು ದಿನದ್ದು ಸೆಮಿನಾರ್ ಎಲ್ಲ ನೋಡಿದರೆ ಆಗೋದಿಲ್ಲ, ಹ್ಯಾಂಡ್ಸ್ ಆ್ಯಂಡ್ ಪ್ರಾಕ್ಟೀಸ್ ಸಹ ಬೇಕಾಗ್ತದೆ. ನಾನು ಸಹ ಹ್ಯಾಂಡ್ಸ್ ಆ್ಯಂಡ್ ಪ್ರಾಕ್ಟೀಸ್ ತಗೊಂಡು ಮತ್ತು ನನ್ನ ಪಾರ್ಲರಲ್ಲೇ ಇದನ್ನು ಮಾಡಬೇಕಂತ ಇದ್ದೇನೆ. ನೋಡಿ, ಇದು ಫೈನಲ್ ಲುಕ್. 5 ಫಿಂಗರ್ಸಿಗೆ ಸಹ ಬೇರೆ ಬೇರೆ ಡಿಸೈನ್ ಮಾಡಿದ್ದಾರೆ. ನನಗಂತೂ ಇದು ಕ್ಲಾಸ್ ತುಂಬ ಇಷ್ಟ ಆಯಿತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.